ಓಂ ಅತ್ಯುದೃಷ್ಟ ವಿದೋಷಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲಸತ್ ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮೆ ಮನಸ್ಸಂಸ್ಥಸ್ತು ಅದೇನಾ ಹಾ ಮನಸ್ಸಂಸ್ಥಮಸ್ತು ಯೋ ದೇವ ಅಲ್ಲಿ ಹೇಳ್ಬೇಕಾದ್ರೆ ಮನೋಬ್ರಹ್ಮೇತ್ಯುಪಾಸೀತ ಇತಿ ಅಧ್ಯಾತ್ಮಂ ಅಥ ಅಜದೈವತಂ ಆಮೇಲೆ ಆಕಾಶೋ ಬ್ರಹ್ಮ ಇತಿ ಉಭಯಂ ಆದಿಷ್ಟಂ ಭವತು ಅಧ್ಯಾತ್ಮಂ ಚ ಅಧಿದೈವತಂಚ ಇದಿಷ್ಟು ಉಪನಿಷತ್ತುಗಳು. ತದೇತತ್ ಚತುಷ್ಪಾತ್ ಬ್ರಹ್ಮ ವಾಕ್ಪಾದಃ ಪ್ರಾಣಃ ಪಾದಃ ಚಕ್ಷುಃ ಪಾದಃ ಶ್ರೋತ್ರಂ ಪಾದಃ ಇತಿ ಅಧ್ಯಾತ್ಮಂ ಅಥ ಅಧಿದೈವತಂ ಅಗ್ನಿಃ ಪಾದೋ ವಾಯುಃ ಪಾದಃ ಆದಿತ್ಯಃ ಪಾದೋ ದಿಶಃ ಪಾದ ಇತಿ ಉಭಯಂ ಏವ ಆದಿಷ್ಟಂ ಭವತಿ ಅಧ್ಯಾತ್ಮಂಚ ಅಧಿದೈವತಂಚ ವಾಗೇವ ಬ್ರಹ್ಮಣಃ ಬ್ರಹ್ಮಣಶ್ಚತುರ್ಥಃ ಪಾದಃ ಸೋ ಅಗ್ನಿನಾ ಜ್ಯೋತಿಷಾ ಭಾತಿ ಚ ತಪತಿ ಚ ಭಾತಿ ಚ ತಪತಿ ಚ ಕೀರ್ತ್ಯಾ ಯಶಸಾ ಬ್ರಹ್ಮವರ್ಚಸೇನ ಏವಂ ವೇದ ಪ್ರಾಣ ಏವ ಬ್ರಹ್ಮಣಶ್ಚತುರ್ಥಃ ಪಾದಃ ಸ ವಾಯುನಾ ಜ್ಯೋತಿನಾ ಭಾತಿ ಚ ತಪತಿ ಚ ಭಾತಿ ಚ ತಪತಿ ಚ ಕೀರ್ತ್ಯಾ ಮನಸಾ ಬ್ರಹ್ಮವರ್ಚಸೇನ ಯ ಏವಂ ವೇದ ಚಕ್ಷುರೇವ ಬ್ರಹ್ಮಣಶ್ಚತುರ್ಥಃ ಪಾದಃ ಸ ಆದಿತ್ಯೇನ ಜ್ಯೋತಿಷಾ ಭಾತಿ ಚ ತಪತಿ ಚ ಭಾತಿ ಚ ತಪತಿ ಚ ಕೀರ್ತ್ಯಾ ಯಶಸಾ ಬ್ರಹ್ಮವರ್ಚಸೇನ ಏವಂ ವೇದ ಶ್ರೋತ್ರಮೇವ ಬ್ರಹ್ಮಣಶ್ಚತುರ್ಥಃ ಪಾದಃ ಸ ದಿಕ್ ಜ್ಯೋತಿಷಾ ದಿಗ್ಭಿರ್ಜ್ಯೋತಿಷಾ ಭಾತಿ ಚ ತಪತಿ ಚ ಭಾತಿ ಚ ತಪತಿ ಚ ಕೀರ್ತ್ಯಾ ಯಶಸಾ ಬ್ರಹ್ಮವರ್ಚಸೇನ ಯ ಏವಂ ವೇದ ಏವಂ ವೇದ. ಇದಿಷ್ಟು ಕೂಡ ಅರ್ಥ ಹೇಳ್ತಾರೆ. ಮನಸ್ಸಂಸ್ಥಂಸ್ತು ಯೋ ವೇದ ಸಾಕ್ಷಾತ್ ನಾರಾಯಣ ಪ್ರಭು. ಮನಸ್ಸಿನೊಳಗಿರ್ತಕ್ಕಂಥ ಮುಖ್ಯ ರೂಪ ಪರಮಾತ್ಮನದೇ. ರುದ್ರಾದೇವತೆಗಳು ಒಂದು ಸ್ಟೇಜ್, ಅಜರುದ್ಧ ಮತ್ತೊಂದು ಸ್ಟೇಜ್. ಈ ಫಿಸಿಕಲ್ ಮನಸ್ಸು ಬೇರೆ, ಆದ್ರೆ ಪೂರ್ತಿ ಮನಸ್ಸು ಅಂದ್ರೆ ಪರಮಾತ್ಮನ ಹೆಸರದು. ಮಹಾಮನಾಹ ಬಂದಿಲ್ಲ ಶಾಸ್ತ್ರ ಯೋ ವೇದ ಸಾಕ್ಷಾತ್ ನಾರಾಯಣ. ಯಾಕೆ ಮನ ಅಂದ್ರೆ ಏನು? ಮನುತೆ ಇತಿ ಮನಃ, ಎಲ್ಲವನ್ನು ತಿಳಿತಾನೆ. ಗಮನ ಕೊಟ್ಟು ಕೇಳಿ, ಮನಸ್ಸು ಈ ಕಡೆ ಹಾಕಿ ತಿಳಿಯುತ್ತೆ ಅಂತ ಹೇಳೋದೆಲ್ಲ ಮನೋ ಅವಬೋಧನೆ. ಮನಸ್ಸಂಸ್ಥಸ್ತು ಯೋ ವೇದ ಸಾಕ್ಷಾತ್ ನಾರಾಯಣ ಪ್ರಭು ಸಯೇವ ಆಕಾಶ ಸಂಸ್ಥಶ್ಚ ಮನ ಆಕಾಶ ನಾಮಕಃ. ಪರಮಾತ್ಮ ಆಕಾಶದಲ್ಲಿ ನೆಲೆಸಿದ್ದು ಮನ ಹೆಸರಿನಿಂದಲೇ ಅಲ್ಲಿದ್ದಾನೆ, ಪ್ರಕಾಶವನ್ನು ಮಾಡ್ತಾನೆ. ಮನಸ ಮನನಾನ್ ಮನ ಆಕಾಶ ಸಮಂತಾತ್ ಪ್ರಕಾಶನಾತ್ ಮನನಾನ್ ಮನಃ. ದೇವರ ಮನಸ್ಸು ಅಂತ ಯಾತ ಕರೀತಾರೆ ಅಂದ್ರೆ ಮನನವನ್ನ ಮಾಡಿಸೋದ್ರಿಂದ. ಏನಂತ? ಆಕಾಶ ವಾಸುದೇವಾದಿ ಭೇದೇನ ಸ ವಾಗಾದಿಷು ಸಂಸ್ಥಿತ. ವಾಸುದೇವಾದಿ 4 ರೂಪಗಳಿಂದ ವಾಗಾದಿ 4 ಕಡೆಗೆ ಇದ್ದಾನೆ. ಅಜ್ಞಾದಿಷು ಚ ತನ್ನಾಮ ವಾಗಾದಿಸ್ಥ ಸ ಏವ ಚ. ಅಜ್ಞಾದಿಗಳಲ್ಲೂ ಅಜ್ಞಾದಿ ನಾಮದಿಂದ ಇದ್ದಾನೆ, ವಾಗಾದಿಗಳಲ್ಲಿ ವಾಗಾದಿ ನಾಮಗಳಿಂದ ಇದ್ದಾನೆ. ಅಜ್ಞಾದಿಸ್ಥೈ ಸಹೈವೇಶೋ ಭಾತಿ ದುಷ್ಟಾಂತ ಪತ್ಯಥ. ಅಜ್ಞಾದಿಗಳ ಒಳಗಿದ್ದು ಗೊತ್ತಾಯ್ತಾ ಪರಮಾತ್ಮ ಸಹಾಯ ಈಶ. ಅವರ ಅಗ್ನಿ ಮೊದಲಾದವರಿದ್ದಾರೆ. ಅಗ್ನಿ ಸುಡ್ತಾರೆ ಅಂದ್ರೆ ಪರಮಾತ್ಮ ವಾಯುದೇವರೊಳಗಿದ್ದಾರೆ. ಅದೆಲ್ಲರಿಗೂ ಅರ್ಥ ಆಗತ್ತೆ. ಅಗ್ನಿ ಬಿಡಲಿಕ್ಕೆ ಏನ್ ಬೇಕು? ವಾಯು ಬೇಕೇ ಬೇಕು. ಆರಿಸ್ಬೇಕಾದ್ರೆ ಏನು ಸುಲಭ? ಇವ್ರೇನ್ ಮಾಡ್ತಾರೆ, ನೀರ್ ಹಾಕಿ ಇದಾಗುತ್ತೆ ಅಂತೇಳಿ ಬೋರ್ಲ್ ಹಾಕ್ಬಿಡ್ತಾರೆ. ಫಾಸ್ಟ್ ಏನಾಗುತ್ತೆ, ಸ್ವಲ್ಪ ಗಾಡಿ ಇರೋವರೆಗೆ ಇರುತ್ತೆ, ಅವರೇ ಹೋಗ್ಬಿಡುತ್ತೆ. ಆದ್ರೆ ಗಾಡಿ ಇಲ್ಲ ಅಂದ್ರೆ ಹಾರುತ್ತೆ ಅಂತ ಅರ್ಥ. ಆದ್ರಿಂದ ವಾಯುದೇವ್ರು ಬೇಕು ಅಂತ ಅರ್ಥ ಆಯ್ತು. ಈಗ ಸೈಂಟಿಫಿಕಲಿ ವಾಯುದೇವ್ರು ಇದ್ದಾರೆ ಅಗ್ನಿಯೊಳಗೆ. ಆ ವಾಯುದೇವ್ರು ಪ್ರಾಣದೇವ್ರು ಇರ್ಲೇಬೇಕು. ಆದ್ರಿಂದ 3 ಎಲ್ಲ ಕಡೆ ಚಿಂತನೆ ಮಾಡ್ಬೇಕು. ಏನೇ ಇದ್ರು ಕೂಡ ನೀರಲ್ಲಿ ವಾಯುದೇವ್ರು ಇದ್ದಾರೆ, ಗೊತ್ತಾಯ್ತಾ? ನೀರಲ್ಲಿ ವಾಯುದೇವ್ರ ಓದಿ ಎಲ್ಲ ಸತ್ತೋಗ್ಬಿಡ್ತೇವೆ ಪ್ರಾಣಿಗಳೆಲ್ಲ. ವಾಯುದೇವರಿಲ್ಲ, ಅದರಲ್ಲಿ ವಾಯುದೇವರು ಇದ್ದಾರೆ. ಆದ್ರಿಂದ ಎಲ್ಲೆಲ್ಲಿ ಬದುಕಿದ್ರೆ ಅಲ್ಲಿ ವಾಯುದೇವರು ಇರಲೇಬೇಕು, ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವರೊಳಗೆ ಮತ್ತೆ ದೇವರು ಇರಲೇಬೇಕು, ಇಲ್ಲ ಅವ್ರು ಫಂಕ್ಷನ್ ಮಾಡೋದಿಲ್ಲ. ಏವಂ ವಿದ್ವಾನ್ ತಮೀಶೇಷಂ ಯಶೋ ಜ್ಞಾನ ಸುಖಾತ್ಮತಾಂ. ಯಾವ ರೀತಿ ಏನ್ ತಿಳ್ಕೊಂಡ್ರೆ ಉಪಯೋಗ ಅಂತ ಪ್ರಶ್ನೆ. ಕಷ್ಟಪಟ್ಟು ಮೆಡಿಕಲ್ ₹1 ಡೊನೇಷನ್ ಕೊಟ್ಟು ಬೇರೆ ಓದ್ತಾರೆ. ಏನು ಬಂತು? ಅದು 10 ವರ್ಷ ದುಡಿತಾರೆ. ಆಮೇಲೆ ಅದೇ ರೀತಿ ಇದೆಲ್ಲ ತಿಳ್ಕೊಂಡ್ರೆ ಯಶಃ ಜ್ಞಾನ ಸಂಖ್ಯಾತ್ಮನ. ಜ್ಞಾನ ಸುಖ ಯಶಸ್ಸು ಬರುತ್ತೆ, ಜ್ಞಾನ ಬರುತ್ತೆ, ಆನಂದ ಬರುತ್ತೆ,
ಇವೆಲ್ಲ ಆನಂದ ಕೊಡುತ್ತೆ ಅಂದ್ರೆ ಯಾವುದಕ್ಕೆ ಹೇಳಕ್ ಬರೋದಿಲ್ಲ, ದೇವರಷ್ಟೇ ಕೊಡಬೇಕು, ಬೇರೆ ಯಾರು ಕೊಡಕ್ಕಾಗಲ್ಲ. ಎಲ್ಲ ಇದೆ, ಸುಖ ಇಲ್ಲ. ಏನಿಲ್ಲ, ಸುಖವಾಗಿದ್ದಾನೆ. ರೇಖರ್ ಏನಿಲ್ಲ, ಆರಾಮಾಗಿದ್ದ. ಚಕ್ರವರ್ತಿಗಿಂತ ಹೆಚ್ಚು ಆನಂದ ಇದೆ ಅವರಿಗೆ, ಗೊತ್ತಾಯ್ತಾ? ಅದು ಎಲ್ಲ ಇದು, ಚಕ್ರವರ್ತಿಗೆ ಆನಂದ ಇಲ್ಲ, ಚಕ್ರವರ್ತಿಯಾಗಿ ದುಃಖ ಪಡಬಹುದು. ಅದಕ್ಕೆ ದೇವರ ಅನುಗ್ರಹ ಮಾಡಿದರೆ ಆನಂದ ಯಾವಾಗಲೂ ಸುಖವಾಗಿರ್ತಾನೆ. ಸುಖ ಆತ್ಮನಾಂ ಕೀರ್ತಿಂಚ ಬ್ರಹ್ಮ ಸಂಪ್ರಾಪ್ತವು. ಬಂದು ಕೀರ್ತಿ ಬ್ರಹ್ಮ ಸಂಪ್ರಾಪ್ತಿ ಒಂದಲ್ಲ, ವೈಕುಂಠಕ್ಕೆ ಹೋಗ್ತಾನೆ ಕೊನೆಗೆ. ವರತಾಂ ಮುಕ್ತಿಗಾಮಪಿ, ಮುಕ್ತಿಯಲ್ಲೂ ಕೂಡ ಈ ವಿದ್ಯೆ ತಿಳಿದವರು ಉಳಿದವರಿಂದ ಮೇಲೆ ಇರ್ತಾರೆ ಅಂತ ಹೇಳ್ತಾರೆ. ಸ್ಪೆಷಲಿಸ್ಟ್ ಆದ ತಕ್ಷಣ ಬೇರೆ ಬಂದ್ಬಿಡ್ತಾರಲ್ಲ, ಹಾಗೆ ಸೇಮ್ ಕ್ವಾಲಿಫಿಕೇಶನ್ ಸ್ಪೆಷಲಿಸ್ಟ್ ಆಗಿಬಿಟ್ರೆ ಹಾಗೋ ಹಾಗೆ. ಮುಕ್ತಿಯಲ್ಲಿ ವಿದ್ಯೆ ತಿಳಿದವನು, ಪ್ರಾಕ್ಟೀಸ್ ಮಾಡೋರು ಭಾರಿ ದೊಡ್ಡವರು, ದೇವತೆಗಳವರೆಲ್ಲ. ತಿಳಿದಿದ್ದರೆ ಸಾಕೇನಾಗ್ತಾರ ಅವರು, ಕಟ್ಕೊಟ್ಟು ದಾರಿ ಹೇಳ್ತಾರ, ಖುಷಿ ಆಗುತ್ತೆ ನಮಗೆ. ಇಲ್ಲಿದೆ ನೋಡಿ ಅಂತ ಹೇಳ್ತಾನಲ್ಲ, ಎಷ್ಟು ಖುಷಿ ಆಗಲ್ಲಾಗ. ತಿಳಿದವರಿಗೂ ಒಂದು ಉಪಯೋಗ ಇದೆ. ಆ ಹೋಟ್ಲ್ ಮ್ಯಾನೇಜರ್ ಅಲ್ಲ ಅವನು, ತೋರಿಸ್ತಾರಷ್ಟೇ ಎಲ್ಲಿದೆ ಅಂತೇಳಿ, ಅಷ್ಟಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಇದೆಲ್ಲ ಮುಕ್ತಿಯಲ್ಲಿ ಆನಂದ ವೃದ್ಧಿ ಆಗುತ್ತೆ ಹೇಳ್ತಾ ಇದ್ದಾರೆ. ಮತ್ತೆ ಮುಕ್ತಿಯಲ್ಲಿ ವರನಾಗ್ತಾನೆ ಅರ್ಥ, ಅವನು ಪ್ರಮೋಟ್, ಅವರು ಮೇಲಿರ್ತಾನ, ಅದರಿಂದ ಉಪಯೋಗ ಆಗುತ್ತೆ. ಇವನ್ನೆಲ್ಲ ಬೇರೆಯವ್ರು ಅರ್ಥ ಮಾಡಕ್ ಆಗೋದಿಲ್ಲ. ಮುಕ್ತಿ ಹೇಳಬೇಕು, ಆನಂದ ವೃದ್ಧಿ ಹೇಳಬೇಕು, ಇದೆಲ್ಲ ಕರ್ಮ ಹೇಳಬೇಕು, ಜ್ಞಾನ ತಿಳಿಸ್ಬೇಕು, ಒಂದಲ್ಲ. ಕೀರ್ತಿಂಚ ಬ್ರಹ್ಮ ಸಂಪ್ರಾಪ್ತ್ಯ ವರತಾಂ ಮುಕ್ತಿಗಾಮಪಿ ಪ್ರಾಪ್ಯ ಭಾತಿ ತಪತಿ ಅದ್ಧ ಸ್ವಜ್ಞಾನಾತ್ ಆಧಿಕ್ಯಮೇವ ಚ. ಈ ಜ್ಞಾನ ಬರ್ತಾ ಹೋದಂತೆ ಅವನ ಆಧಿಕ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಕ್ವಾಲಿಫಿಕೇಶನ್ ಇಂಪ್ರೂವ್ ಮಾಡ್ತಾ ಹೋದಂತೆ ಏನಾಗುತ್ತೆ, ಕೆಲಸ ಜಾಸ್ತಿ, ಸಂಬಳ ಜಾಸ್ತಿ, ಎಲ್ಲ ಜಾಸ್ತಿ ಆಗಲು ಶುರುವಾಗಿ. ಅದಿರ್ಬೇಕು. ಇದು ಬಿಡುತ್ತಿದ್ದ ನಾಳೆ ಅಲ್ಲಿ ಈ ಅಧ್ಯಾಯ ಮುಗಿತಾರೆ. ಇದು ಶ್ರೀಮದ್ ಛಾಂದೋಗ್ಯೋಪನಿಷದಿ ತೃತೀಯಾಧ್ಯಾಯ ಅಂದ್ರೆ ಮುಗಿದಿಲ್ಲ, ನಾಳೆ ಮುಗಿಯುತ್ತೆ. ಉಪನಿಷತ್ತು ಇದೆ, ಅದಕ್ಕೆ ಅರ್ಥ ಹೇಳಿದ್ರೆ ನಾಳೆಗೆ ಭಾಷ್ಯ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಪ್ರಿಯತಾ